ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು. ಯಾಕಂದರೆ ನಾವೆಲ್ಲ ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಿದ್ವಿ, ಭಯಂಕರ ಕಾನ್ಫಿಡೆನ್ಸು, ಏನೇನೋ ರಾ ಐಡಿಯಾಗಳು ಇಟ್ಕೊಂಡು ಬಂದಿದ್ವಿ, ಕೆಲವರು ಓವರ್ ಕಾನ್ಫಿಡೆನ್ಸು, ಕೆಲವರು ಅಂಡರ್ ಬೇಕ್ಡು, ಹೆಂಗೆಂಗೋ ಬಂದಿದ್ವಿ. ಆ್ಯಕ್ಚುಲಿ ಫಸ್ಟ್ ನಾನು ಬರೆದಿರೋ ಕಥೆಯಲ್ಲಿ ನಾನು ಏನು ತೋರಿಸ್ಬೇಕು ಅಂದ್ಕೊಂಡಿದ್ನೋ ಅದು ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ನಾನು ಇದೆಲ್ಲ ಯಾವುದು ಗುರು, ನಮ್ಮ ಕತೆಗಳು ಗೊತ್ತು, ಕತೆ ತೊಗೊಂಡು 4 ಪಾತ್ರಗಳು ಇಟ್ಕೊಂಡು ಬರಿಬೋದು ಅಂತ. ನಾಟಕ ಬರಿಬೇಕು ಅನ್ನೋದೆಲ್ಲ ಇಷ್ಟ, ಆದರೆ ಅದು ತುಂಬಾ ಕಷ್ಟ. ಸುಲಭವಾಗಿ ಪ್ರಯತ್ನ ಮಾಡಿದಾಗೆಲ್ಲ ದಕ್ಕಿಲ್ಲ. ಹಾಗಾಗಿ ಅದಕ್ಕೊಂದು ಕಲ್ತ್ಕೊಳ್ಳೋಕೆ ಅವಕಾಶ ಸಿಗುತ್ತೆ. ನಾವು ಕನ್ನಡ ಸಾಹಿತ್ಯ ಚರಿತ್ರೆ, ಆ ಕನ್ನಡ ಇದನ್ನು ತಗೊಂಡ್ರೆ ನಾವು ಕಾಲಘಟ್ಟಗಳನ್ನು ನೋಡ್ತೀವಿ. ನವೋದಯ, ದಲಿತ ಬಂಡಾಯ, ಪ್ರಗತಿಪರ ಅಂತ ಅಲ್ಲೆಲ್ಲ ಏನು ಬರವಣಿಗೆಗಳಿದ್ವು ಅವು ಇನ್ನೂ ಚರ್ಚೆ ಆಗ್ತಾಯಿವೆ. ಆ ಲೇಖಕರ ಬಗ್ಗೆ, ಆ ವಿಮರ್ಶಕರ ಬಗ್ಗೆ. ಈಗ ನಾವು ಹೊಸ ಬರಹಗಾರರನ್ನ ನೋಡ್ತಾ ಇದ್ದೀವಿ, ಹೊಸ ನೋಡ್ತಿದ್ದೀವಲ್ಲ, ಅಲ್ಲಿರುವಂಥ ಗಟ್ಟಿತನ ಈಗ ಕಾಣಿಸ್ತಾ ಇಲ್ಲ. ಅಂದರೆ ಟೊಳ್ಳು ಆಗಿ ಕಾಣಿಸ್ತಿದೆ. ಲಾಟ್ ಆಫ್ ಅನ್ಲರ್ನಿಂಗ್. ನನ್ನ ಫಸ್ಟ್ ಡ್ರಾಫ್ಟಿಗೆ ನನಗೆ ಸಿಕ್ಕಿದ ಫಸ್ಟ್ ಕಮೆಂಟ್ ವಾಸ್, ದಿಸ್ ಇಸ್ ಮೋರ್ ಲೈಕ್ ಡೈರೆಕ್ಟಿಂಗ್ ಅ ಪ್ಲೇ, ನಾಟ್ ರೈಟಿಂಗ್ ಅ ಪ್ಲೇ. ಸೊ ದ್ಯಾಟ್ ವಾಸ್ ಅ ಮೇಜರ್ ಅನ್ಲರ್ನಿಂಗ್ ಫಾರ್ ಮೀ. ನನ್ನ ಅನುಭವಗಳನ್ನ ಬಿಟ್ಕೊಂಡು ಹೋಗೋಕ್ಕಿಂತ ಹೆಂಗೆ ವಾಪಸ್ ತಗೊಂಬರ್ಬೇಕು. ಇಲ್ಲಿ ದ ರಿಗರ್ ಆಫ್ ಗೋಯಿಂಗ್ ಬ್ಯಾಕ್ ಟು ವಾಟ್ ಯು ಹ್ಯಾವ್ ರಿಟನ್ ಹ್ಯಾಸ್ ಬೀನ್ ದ ಬಿಗ್ಗೆಸ್ಟ್ ಥಿಂಗ್ ಟು ನನಗೆ ಟೇಕ್ ಅವೇ ಹಿಯರ್. ಯು ವಾಂಟೆಡ್ ಅಸ್ ಟು ಬ್ರಿಂಗ್ ಅವರ್ ಸೆಲ್ಸ್ ಇನ್ ಟು ದ್ಯಾಟ್. ಫಸ್ಟ್ ರೆಸಿಡೆನ್ಸಿನಲ್ಲಿ ನಮಗೆ ಎಕ್ಸಾಕ್ಟ್ಲಿ ಏನೆಲ್ಲ ಟೆಕ್ನಿಕ್ಸನ್ನು ನಾವು ಯೂಸ್ ಮಾಡ್ಕೋಬೇಕು ಡ್ರಾಮಾ ಅಂತಂದರೆ, ನಾವು ಸುಮ್ಮನೆ ಡ್ರಾಮಾ ಅಂದರೆ ಏನೋ ಒಂದು ತಲೆಗೊಳ್ದಿದ್ದನ್ನು ಬರಿಬೇಕು ಅಂತ ಇತ್ತು. ಅದಕ್ಕೆ ಆ್ಯಕ್ಚುಲಿ ಪ್ರತಿಯೊಂದಕ್ಕೂ ಹೇಗೆ ಗಮನ ಕೊಡಬೇಕು. ಕನ್ವರ್ಟಿಂಗ್ ಆ ವರ್ಡನ್ನು ಒಂದು ಆ್ಯಕ್ಷನ್ ಆಗಿ ನೋಡೋದು, ಒಂದು ಹೇಳ್ತಿರೋ ಡೈಲಾಗನ್ನು ಆ್ಯಕ್ಷನ್ ಆಗಿ ನೋಡೋದು, ಇಟ್ ವಾಸ್ ವಾವ್. ಆ್ಯಕ್ಟರ್ಸ್ ಬಂದು ಅದನ್ನು ಮಾಡಿದ್ರಲ್ಲ, ಅದಕ್ಕಿರುವ ಬೇರೆ ಬೇರೆ ಆಯಾಮಗಳು ತಿಳ್ಕೊಳ್ತಲ್ಲ. ನಾನು ಯಾವುದೋ ಒಂದನ್ನು ಆಯ್ಕೆ ಮಾಡಿಕೊಂಡೆ. ಅದು ನನಗೆ ಆ ದೃಶ್ಯ ಪ್ರವೇಶಕ್ಕೆ ಒಂಥರ ಬಾಗಿಲಾಯಿತು. ಅದು ಹಾಗೆ ನನಗೆ ಅದು ಬರೀಲಿಕ್ಕೆ ತುಂಬ ಸುಲಭ ಆಯಿತು. ಪ್ರಶ್ನೆಗಳಿಗೆ ಒಂದೆರಡು ಆನ್ಸರ್ ಕೊಡ್ತಾ ಹೋದಾಗ ನನಗೆ ನನ್ನ ಕ್ಯಾರೆಕ್ಟರ್ಗಳ ಸುತ್ತ ಕಾನ್ಫಿಡೆನ್ಸ್ ಬರೋಕ್ಕೆ ಶುರುವಾಯಿತು. ನಾನು ಜೀವಿಸಿರೋ ಕ್ಯಾರೆಕ್ಟರ್ಗಳು ಅಂತ ಅನ್ಸೋಕ್ಕೆ ಶುರುವಾಯಿತು. ಹೊಸ ಬರಹಗಾರರಿಗೆ ಭಾಳ ಬೇಸ್ ಇದು ಅಂತ, ಅಂದರೆ ಪಿಲ್ಲರ್ ಇದು ಆಗುತ್ತೆ. ಮತ್ತು ಆಗಬೇಕು. ಆಗದೆ ಹೋದರೆ ಗಟ್ಟಿಯಾದ ಬರವಣಿಗೆಗಳು ಉಳ್ಕೊಳ್ಳಲ್ಲ. ಬರೆಯೋಕ್ಕೆ ಮನಸ್ಸು ಇಲ್ದಿದ್ದಾಗ ನೀವು ಯಾವಾಗ ಬರೆಯೋಕ್ಕೆ ಸಾಧ್ಯ ಆಗತ್ತೋ ಆವಾಗ ನೀವು ಗೆದ್ರಿ. ಖಂಡಿತ ಲಾಭ ಆಗಿದೆ. ಎಲ್ಲರೂ ವೆರಿ ಇನ್ಸ್ಪೈರ್ಡ್. So hats off to all of them for believing in this.